ಗೈಸ್ ನಮ್ಮ ಲಿಲ್ಲಿ ಈಗ ಆಗ್ತಾಳೆ ಮರಿ, ಆ ಸ್ಟೇಜಿಗೆ ಬಂದಿದ್ದಾಳೆ. ಬಾದಿಲ್ಲಮ್ಮ, ಬಾದ್ರ ಮೇಲೆ ಬಾ. ಮಾಮ ನೀವ್ ನಡೀರಿ, ಅವಳ ಹತ್ರ ಬರ್ಬೇಡ. ಪಂಚು ಗಾಯನ್ ಬಂದೈತೆ. ಕೊಡು ಗ್ಲೌಸು, ನನ್ನ ಹತ್ರ ಇಟ್ಕೊಂತೀನಿ. ಇನ್ನ ಬಂದಿಲ್ಲ ಇದು. ಗೊತ್ತಲ್ಲ ನೋಡು ಮೂತಿ ಹೆಂಗ್ ಕೊಡ್ತಾಳೆ. ನೈಸ್ ಮಾಡಿ ಏನಿಲ್ಲ, ನಾವಿಲ್ಲೇ ಇದೀವಲ್ಲ. ನಿನ್ ಮಕ್ಳಿಗೆ ಮಾತ್ರ ನೀನ್ ಚೆನ್ನಾಗಿ ಹಾಕ್ಬೋದು ಸಾಕು. ನೀನ್ ಚೆನ್ನಾಗಿ ನೋಡ್ಕೊಂಡಿದ್ವಿ. ನಿದ್ದೆ ಗೊತ್ತಾಯ್ತಾ? ನಿದ್ದೆ ಮಾಡ ಅಲ್ಲಮ್ಮ. ಓನಮ್ಮ ಓಕೆ ಬಂದರಿ. ನಿದ್ದೆ ನಿದ್ದೆ ಮಾಡಿಲ್ಲ ಅವ್ಳು ಬೆಳಗ್ಗೆಯಿಂದ. ಸೀಸರ್ ಏನಕ್ಕೆ ಅಂಬಲಿ ಕಾಲ್ ಕಾಟ್ ಈಗ ಯಾಕೊಂಡು ಕುತ್ಕೊಂಡ್ಬಿಡ್ತೀಯಾ? ನೀನೇ ಅರ್ಜೆಂಟ್ ಹಂಗಲ್ಲ, ಎಮರ್ಜೆನ್ಸಿ. ಆಮೇಲೆ ಆ ಪುಷ್ ಮಾಡಕ್ ಗೊತ್ತಾಗುತ್ತೆ. ಅವ್ರಿಗೆ ಹೀಟರ್ ಅದಿಲ್ಲ ಅಂದ್ರೆ ಇವ್ರು ಇರೋಕ್ಕಾಗಲ್ಲ. ಯಾಕೋಬಿಟ್ಟೆ ಬಡ್ಡಿ ಮಮ್ಮಿ ವಿಡಿಯೋ ಮಾಡ್ತೀವಿ. ಬಡ್ಡಿ ಮಗ ಡಾಕ್ಟರ್ ಇವರೇ. ನೀವೇ ತಾನೇ ಡಾಕ್ಟರ್? ಅವಳು ನೋಡಿ ಹೆಂಗ್ ಕುಡಿತಾವಳು ಗೊತ್ತಾ ಅವಳು. ಏಯ್ ದೃಷ್ಟಿ ಹಾಕ್ಬೇಡ, ಸುಮ್ಮನೆ ಇರ್ರಿ. ಏನು ತೋನು? ಯಾ ತೋನು ಕೊಡ್ತಾನ ಹೋಗಣ್ಣ. ಓಹೋ ನಾನು ಯಾಕೆ ಕುಡಿಸ್ಲಿ ಅಂತ. ನಾವಿಲ್ಲಿ ಹಿಂಗಿದ್ರೆ ಇವ್ರ ಆಟ ನೋಡಿ. ನೋಡಿ ಆ ಸೋಫಾ, ಬೆಡ್ಶೀಟು. ಗೈಸ್ ಇದು ಹಾಲು ಕುಡಿತಾರಲ್ಲ, ಸೊ ಅದಕ್ಕೆ ಫುಲ್ಲು ಕ್ಲಿಯರ್ ಮಾಡ್ತಾಯಿದ್ವಿ. ಇಲ್ಲಾಂದರೆ ಹಾಲು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು, ಕೂದಲು ಬರುತ್ತೆ ಅಂತ ಬಾಯಿಗೆ ಕೂದಲು ಸಿಗ್ತಾಯಿತ್ತು. ಸೊ ಅದಕ್ಕೆ ಫುಲ್ಲು ಝೀರೋ ಮಾಡ್ತಾ ಇದ್ವಿ. ಬಂದೆ ಗೈಸ್ ಈಗ ಟೈಮು ಸರಿಯಾಗಿ 1 ಗಂಟೆ ಆಗಿದೆ. ಸೊ ನಂದು ಸ್ನಾನ ಆಯಿತು, ಲಿಲ್ಲಿದು ಸ್ನಾನ ಆಯಿತು. ಸೊ ಅವ್ರದ್ದು ಹಾಲು ಕುಡಿಸಾಯಿತು. ಸೊ 1 ರೌಂಡ್ ಹಾಲು ಕುಡಿಸಿದ್ದೀನಿ ಈಗ 1 ಗಂಟೆಗೆ. ಸೊ ಮತ್ತೆ ಇನ್ನೊಂದು 2 ಗಂಟೆ 2:30 ಹಂಗೆ ಕುಡಿಸ್ಬೇಕು. ಸೊ ಅವ್ರಿಗೆ ಹೀಟರ್ ಹಾಕ್ಬಿಟ್ಟಿದ್ದೀನಿ. ಸೊ ಈಗ ನನ್ನ ಎಡಿಟಿಂಗ್ ಮುಗಿಸ್ಕೊಂಡು ತಿರ್ಗಿ ಹಾಲು ಕುಡಿಸಿ ಮಲ್ಕೋಬೇಕು. ಬನ್ನಿ ಮತ್ತೆ ಎಡಿಟಿಂಗ್ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ. ಗೈಸ್ ಇವಳು ಹಾಲು ಕುಡಿಸೋದ್ಲು, ಎಕ್ಸ್ಟ್ರಾ ಬರ್ತಾಯಿದೆ ಅಂದ್ಬಿಟ್ಟು ಅವಳೇ ಕುಡಿತಾವಳೆ. ಎಲ್ಲ ಹೆಲ್ತಿಯಾಗಿದೆ ಗೈಸ್, ಒಂದೇ ಒಂದು ಖುಷಿ. ಲಾಸ್ಟ್ ಟೈಮ್ ಆಗ್ದಿರಂಗೆ ಆಗಿಲ್ಲ ಈ ಟೈಮು. ಎಲ್ಲ ಪಪ್ಪೀಸು ಚೆನ್ನಾಗಿದೆ. ಒಂದು ಪಪ್ಪೀಸ್ ಸ್ಟಾರ್ಟಿಂಗೇ ಹೋಗ್ಬಿಟ್ಟಿದೆ, ಅದು ನೀರು ಕುಡಿದ್ಬಿಟ್ಟಿತ್ತು. ಸೊ ಅದು ಪೌಚಲ್ಲೇ ಹೋಗ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಚೆನ್ನಾಗೇ ಹುಟ್ಟಿದೆ. 3 ವೈಟು, 1 ಬ್ಲ್ಯಾಕ್ ಆ್ಯಂಡ್ ವೈಟು. ನಮ್ಮಮ್ಮ ಕಾಯ್ತಾವಳೆ ಈಚೆ. ಈಗ ಬಿಡಲ್ಲ ಗೈಸ್ ನಾನು ಅವಳನ್ನ ಒಳಗಡೆ. ಏನೇ ಗೊತ್ತಾ, ಅವಳನ್ನ ಬಿಟ್ಟರೆ ಬಿಡ್ತಾಳೆ. ಅವ್ರ ಅಮ್ಮ ಥರ ಇಲ್ಲ ಇವಳು. ಲೀಲಿ ಬಂದ್ಬಿಟ್ಟು ಹೊಟ್ಟೆನ ಚಾಚ್ಕೊಂಡು ಮಲ್ಕೋತಾಳೆ. ಮಕ್ಕಳೆಲ್ಲ ಬಂದು ಮಲ್ಕೊಳ್ಳುತ್ತೆ ಮೇಲೆ. ಬಟ್ ಇವಳು ಹಂಗಲ್ಲ,
ಅವಳೇನು ಮಾಡ್ಬಿಡ್ತಾಳೆ, ಮಕ್ಕಳನ್ನೆಲ್ಲ ಕಾಲು ಕೆಳಗಡೆ ಹಾಕ್ಬಿಟ್ಟು ಅದುಂಬಿಟ್ಟು ಮಲ್ಕೊಬಿಡ್ತಾಳೆ. ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದಾಳೆ. ಸೊ ಅದಕ್ಕೆ ನಾವು ಈ ಥರ ಐಡಿಯಾ ಮಾಡಿ ಸೊ ಒಳಗಡೆ ಹಾಕ್ಬಿಟ್ಟು ಕರೆಕ್ಟ್ ಟೈಮ್ಗೆ ಈಚೆ ತಂದು ಹಾಲು ಕುಡಿಸಿ ತಿರ್ಗಾ ತೊಗೊಂಡೋಗಿ ಒಳಗಡೆ ಬಿಟ್ಬಿಡ್ತೀವಿ. ಇಲ್ಲಾಂದರೆ ಇವಳು ಹಾಕಿ ಅದುಂಬಿಡ್ತಾಳೆ, ಸರಿಯಿಲ್ಲ ಅವಳು. ಗೈಸ್ ಟೈಮ್ ಬಂದ್ಬಿಟ್ಟು 2:15. ನಂದು ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಲೋಡ್ ಮಾಡಿದ್ದೀನಿ. ಸೊ ಇವ್ರಿಗೊಂದು ಸ್ವಲ್ಪ ಹೊತ್ತು ಹಾಲು ಕುಡಿಸ್ಬಿಟ್ಟು ನಾನು ಮಲ್ಕೊತೀನಿ. ಆಲ್ಮೋಸ್ಟ್ 2:45 ಇನ್ನೊಂದ್ಸಲಿ ಕುಡಿಸೋದ್ರೆ ಕರೆಕ್ಟಾಗಿ 6 ಗಂಟೆಗೆ ಎದ್ದೇಳ್ತೀನಿ. ಸೊ ಕುಡಿಸ್ಬೋದು ನನಗೆ. ನೋಡಿ ಅವಳು ಅವಾಗಿಂದ ಬಡ್ಕೋತಾವಳೆ ಹಾಲು ಕುಡಿಸ್ಬೇಕು ಅಂತ. ಯಾಕೋ ಬಿಟ್ಟೆ. ಬ್ಯಾಕ್ ಟು ಓಶೋರಿಸ್ ಬ್ಲಾಗ್ಸ್. ಸ್ವಾಗತ ನಮ್ಮ ಓಶೋರಿಸ್ ಬ್ಲಾಗ್ಸ್ಗೆ. ನಮ್ಮ ಗಾಯನ ಗಣ್ಣೆ ತಾಯಿ ಗಾಯನ ಚೆನ್ನಾಗಿಲ್ಲ ನೀನು. ಅವನು ಅಳ್ತಾನೆ ಅವನೇ. ಕೇಳ್ಸಲ್ಲ, ಸುಮ್ನೆ ಹೋಗಿ. ಕೇಳಿಸುತ್ತೋ ಐಫೋನು? ಅಳ್ಬಾರ್ದು. ನಾನೇನ್ ಹೇಳಿದ್ದೇಳು ಇವಾಗ ಹತ್ರ ನಾನು ಮಧ್ಯಾಹ್ನ ಬರಲ್ಲ. ಇಲ್ಲಿ ಮಧ್ಯಾಹ್ನ ಬರಲ್ಲ. ಅಳ್ಬಾರ್ದು ಇಲ್ಲಿ. ಹೊರ್ಸ್ಕೊಂಡ ನಡಿ. ಚಿಕ್ಕದಾದ್ರೆ ಮಾಡ್ಬೋದು ಒಬ್ಬರೇ, ಅದನ್ನು ನಿನ್ನ ಕೈಲೇ ಮಾಡ್ತೀವಿ. ಅವಾಗ ಗೃಹ ಪ್ರವೇಶ ಚೆನ್ನಾಗಿದೆ ಅಲ್ಲ. ಡ್ರೈ ಫ್ರೂಟ್ಸ್. ಏನೈತೆ? ಕಂಗ್ರ್ಯಾಚುಲೇಷನ್. ಯಾರಮ್ಮ? ಯಾರು? ಗೈಸ್ ಯಾಕೋ ಬಿಟ್ಬಿಟ್ಟೆ. ಗೈಸ್ ಇವ್ರು 3 ಜನ ಚೆನ್ನಾಗವ್ರೆ, ಚೆನ್ನಾಗಿ ಸಕ್ ಮಾಡ್ತಿದ್ದಾರೆ, ಹಾಲು ಕುಡಿತಾ ಇದ್ದಾರೆ. ನೋ ಇಶ್ಯೂಸ್, ದೇ ಆರ್ ಫೈನ್. ಇನ್ನೊಂದು 2 ದಿವಸ ಫುಲ್ ಪಿಕಪ್ ಆಗೋಗ್ಬಿಡ್ತಾರೆ. 2 ದಿವಸ ಪಿಕಪ್ ಆಗೋವರೆಗೂ ಕಷ್ಟ. ಮಮ್ಮಿ ಈ ಕಡೆ ಕಚ್ಬಿಡ್ತಾಳೆ. ಗೈಸ್ ಪೂರಿ ಬ್ರೇಕ್ಫಾಸ್ಟ್, ಪೂರಿ ಮತ್ತು ಸಾಗು. ಇನ್ನು ಸ್ವಲ್ಪ ತಿಕ್ಕಾಗಿದ್ದಿದ್ರೆ ಮಸ್ತಾಗಿರೋದು. ಏನಂತ? ಸ್ವಲ್ಪ ತಿಕ್ಕಾಗಿದ್ದಿದ್ರೆ ಬರೀ ತರಕಾರಿ ಸಿಗೋದಂತ ಈಗ ಚೆನ್ನಾಗೈತಂತೆ. ಏನಕ್ಕೆ ಅಳ್ತಾ ಇದ್ದಿದ್ದ? ನಾನು ಇಷ್ಟ ನನ್ನ ಪಾಪ ಬಂದೈತಲ್ಲ ಈಗ, ಅದಕ್ಕಿಂತ ಈಗ ನಾನು ಹೋಗಲ್ಲ. ಅದಕ್ಕೆ ಹೋಗಲ್ವಾ? ಮತ್ತೆ ಇವಾಗೇನೋ ಅಪ್ಪ ಇಷ್ಟ ಅದಕ್ಕೆ ಅಳ್ತಾ ಇದೆ ಅಂದೆ. ಮೇಲಿಂದ ಇನ್ನಿಷ್ಟ ಬುತ್ತಿಯಿಂದ ಅದು ಇಂಟುಸಕ್ಕಿತ್ತೆ ಹಂಗಾಗಿ ಇದ್ದೀನಿ. ಸರಿ ಹಂಗಾಗಿದ್ದೀನಿ. ಬಿಡು. ಏನು ಮಾಡಿದ್ರು ಸ್ಕೂಲಲ್ಲಿ? ಕೊಲ್ಲಲ್ಲ ನಾನು ಬಿದ್ದಿದ್ದಲ್ಲ ಇಂದು, ಅದೇ ಕೊಟ್ಟದು ನಿಜ ಗೊತ್ತಾ? ಇದು ಅದೇ ಕೊಟ್ಟಿದ್ದು. ಮತ್ತೆ ತಿಂದ ಟಿಫನ್ ಬಾಕ್ಸಲ್ಲಿ ಇದ್ದಿದ್ದೆಲ್ಲ ತಿಂದ? ತಿಂದೆ. ನೋಡ್ತೀನಿ ಇವಾಗ.
ಸುಳ್ಳು ಹೇಳಂಗಿಲ್ಲ. ನಾನು ಹೋದ್ಮೇಲೆ ಅಳ್ತಾಯ್ತಾ ನಿಲ್ಸ್ಬಿಟ್ಟ? ನಾನು ಹೋದ್ಮೇಲೆ ಅನಿಸ್ಬಿಟ್ಟಿದೆ. ಆಟ ಆಡ್ತಾ ಇದ್ದ? ಏನು ಆಟ ಆಡ್ತಾ ಇದ್ರಿ? ನಾನು ಅವಾಗಿಂದ ಕಟ್ಟಿಲ್ಲ. ಹಾಂ ಅವಾಗೆ ಕಟ್ಬಿಟ್ಟು ಅವ್ರು ಎತ್ತೇಳಿ ಅಂತ ಇತ್ತು. ಆಮೇಲೆ ತಂದ್ರೆ ಆಯ್ತು, ಅದು ಆಮೇಲೆ ಮುಗಿಸ್ತಿತ್ತು. ಏನು ಹೇಳ್ಕೊಟ್ರು ಆಮೇಲೆ ಇವತ್ತು? ಇವತ್ತು ಕಲ್ಗಳಿಗೆ ಆಟ ಆಡ ಗೊತ್ತು. ಹೌದಾ? ಹಾಂ ತೆಗಿತೀಯ ಕೇಟು? ಏನೇ ತಗ್ಗಿ ಅಪ್ಪ. ಬಿಡ್ತಾ ನಾನು ಕುಡ್ದ ಇಷ್ಟೊತ್ತು? ಈಗ ಬಿಟ್ಟೆ. ಇಷ್ಟೊತ್ತು ಕುಡಿತಾ ಇದ್ದಲ್ಲಿ ಇವರಿಬ್ರು ಬಿಡ್ತಾರೆ. ಅವನ ನನ್ನ ಮಗ ಬಿಡೋದೇ ಇಲ್ಲ, ಗೊತ್ತಾ ನಿನಗೆ? ಯಾರು ಲಾಸ್ಟ್ ನಾನು ಕಿತ್ತೋರ್ಗು ಬಿಡಲ್ಲ. ಮಲ್ಕೊಬಿಡ್ತಾರೆ ಇಬ್ರು ಅಷ್ಟೇ. ಸೊ ಬೇಬೀಸ್ ಎಲ್ಲ ಹೆಲ್ತಿಯಾಗಿದೆ. ಸೊ ಒಂದು ಬೇಬಿ ಮಾತ್ರ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್. ಹಾಲು ಕುಡ್ದಿತ್ತು ಸ್ಟಾರ್ಟಿಂಗು, ಬಟ್ ನೈಟು 4 ಗಂಟೆಗೆ ಹಾಲು ಕುಡಿದಿತ್ತು. ಸೊ 6 ಗಂಟೆಗೆ ಎದ್ದು ನೋಡಿದ್ರೆ ಹೋಗ್ಬಿಟ್ಟಿದೆ ಜೀವ. ಸೊ ಬಿಟ್ಬಿಟ್ವಿ. ಇನ್ನು 3 ರೆಗ್ಯುಲರಾಗಿ 2 ಅವರ್ಸು ಕುಡಿತಾವೆ, ನೋ ಇಶ್ಯೂಸ್. ಸೊ ಇನ್ನೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರ್ತವೆ. ಇನ್ನೊಂದು 2 ಡೇಸು ನಾವು ಕುಡಿಸೋ ಅವಶ್ಯಕತೆ ಇರೋಲ್ಲ, ಅದು ಪಡೋದವೇ ಕುಡಿತವೆ. ಈ ಸರಿ ಎಲ್ಲ ಡೆಲಿವರಿ ಎಲ್ಲ ಚೆನ್ನಾಗಾಗಿದೆ, ಚೆನ್ನಾಗೂ ಇದ್ದಾಳೆ. ಸ್ವಲ್ಪ ಕಸ ಏನೋ ಬಂದಿಲ್ಲದಿರೋ ಥರ ಇದೆ, ನೋಡಬೇಕು. ಬಂದಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಮಾತ್ರೆ ಕೊಡಿಸ್ಬೇಕು ಅಥವಾ ಇಂಜೆಕ್ಷನ್ ಹಾಕ್ಸ್ಬೇಕು. ಗೈಸ್ ಮತ್ತೆ ಹೋಗ್ತಾ ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಎಲ್ಲನೂ ಕೊಡ್ತೀನಿ. ಲಿಲ್ಲಿ ಮತ್ತು ಬೇಬೀಸ್ ಬಗ್ಗೆ ಅಥವಾ ಅದಾದರೂ ವ್ಯಾಕ್ಸಿನೇಷನ್ ಸಮಥಿಂಗ್ ಎವ್ರಿಥಿಂಗ್ ಕೊಡೋದಾಗಲಿ ಎಲ್ಲ ಹೇಳ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಬ್ಲಾಗ್ಸ್ನ ನೋಡ್ತಾಯಿರಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಗೈಸ್. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಗುಡ್ ನೈಟ್.